ನಮಸ್ತೆ ಗೆಳೆಯರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಪದೇ ಪದೇ ಕೋಳಿಗಳಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಸುಸ್ತಾಗಿದ್ದಾವೆ ಎಲ್ಲ. ಬೆಳ್ಳುಳ್ಳಿ, ಅಲ್ಲ, ನಾನು ಮನೆ ಮದ್ದನ್ನು ಹೇಳ್ತಿದ್ದೇನೆ. ಮನೆ ಮದ್ದು ಏನಂದರೆ ಅಲ್ಲ, ಅರಿಶಿನ ಪುಡಿ ಮತ್ತು ಬೆಳ್ಳುಳ್ಳಿ ಪ್ರಮಾಣಗಳಲ್ಲಿ ತೆಗೆದುಕೊಂಡು ಅದನ್ನು ಹಸಿ ಶುಂಠಿಯ ಜೊತೆಗೆ ಮಿಶ್ರಣ ಮಾಡಿ ಮತ್ತು ಮಿಕ್ಸಿಗೆ ಹಾಕಿ ನಂತರ ಇವೆಲ್ಲವನ್ನು ಒಂದು ಅವು ಕುಡಿಯುತ್ತಿರುವಂಥ ನೀರಿನಲ್ಲಿ ಆ ರಸವನ್ನು ತೆಗೆದು ಹಿಪ್ಪೆ ತೆಗೆದು ರಸ ರೆಡಿ ಮಾಡಿ ನೀರನ್ನು ತುಂಬಿ ಒಂದು ಲೀಟರಂತೆ ಹಾಕ್ತಾ ಹೋಗಿ. 20 ಲೀಟರ್ ಕ್ಯಾನ್ ಒಳಗೆ ಅದನ್ನು ಬಸಿದು 1 ಲೀಟರಂತೆ ಹಾಕ್ತಾ ಮಿಕ್ಸ್ ನೀರು ಹಾಕ್ತಾ ಬಳಸ್ತಾ ಹೋಗಿ. ಇದೇ ರೀತಿ ಮಾಡೋದ್ರಿಂದ ಸ್ವಲ್ಪ ನೀರು ಉಳಿತು ಅಂದರೆ ಆ ನೀರು ಮರುದಿನವೂ ಕೂಡ ಬರುತ್ತೆ. ವಾರದಲ್ಲಿ ಒಂದು ಸಾರಿ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತದೆ. ಮತ್ತು ಉಳಿದಿರುವಂಥ ಹಿಪ್ಪೆ ಮತ್ತು ಹಸಿ ಸೊಪ್ಪು ಈ ರೀತಿ ಕುಂಬಳಕಾಯಿ ಬೇಯಿಸಿರುವಂಥ ಕುಂಬಳಕಾಯಿಗಳನ್ನು ಬೇಯಿಸಿ ನಂತರ ಕಿವಿಚಿ ಕೊಡುತ್ತಿರುವಂಥ ಫುಡ್ಡಿನ ಜೊತೆಗೆ ಕೊಡೋದ್ರಿಂದ ಗ್ರೋತ್ ಇಂಪ್ರೂವ್ಮೆಂಟೂ ಆಗುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯೂ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲಸ್ ಡೈಜೆಷನ್ ಹೆಲ್ತು ಮತ್ತು ಜಂತುಹುಳುವಿನ ಸಮಸ್ಯೆ ಕೂಡ ನಾಶ ಆಗುತ್ತೆ. ಒಳಗಡೆ ಇರುವಂಥ ರೋಗ ನಿರೋಧಕ ಶಕ್ತಿ ಕೂಡ ಇಂಪ್ರೂವ್ಮೆಂಟ್ ಆಗಿ ಹೆಲ್ದಿಯಾಗಿರೋಕ್ಕೆ ಸಪೋರ್ಟ್ ಆಗುತ್ತೆ. ನಾನು ಕೋಳಿ ಮರಿಗಳು ಬಂದುಬಿಟ್ಟು 1 ತಿಂಗಳದ್ದು ಇರೋದರಿಂದ ಚೆನ್ನಾಗಿ ಗ್ರೋತಲ್ಲಿ ಇದಾವೆ. 1 ತಿಂಗಳದಿಂದ ಯಾವುದೇ ಥರದ ಮೆಡಿಷನ್ ನಾನು ಹಾಕಿಲ್ಲ. ಯಾಕಂದರೆ ಒಳ್ಳೆಯ ರೀತಿ ಇರೋದರಿಂದ ನಾನು ನಾಟಿ ಕೋಳಿಗಳನ್ನು ನಾಟಿ ಫಾರ್ಮನ್ನು ನಾನು ಮಾಡ್ತಾ ಇರೋದರಿಂದ ಅದು ಒಳ್ಳೆಯದಾಗಿ ಕಾಣ್ತಾ ಇದೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ನಿಮಗೇನಾದರೂ ಬೇಕು ಅಂದರೆ ನನ್ನ ಚಾನಲಿಗೆ ನೀವು ಕೂಡ ಜಾಯ್ನ್ ಆಗಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನನ್ನ ಜೊತೆ ಹಂಚಿಕೊಳ್ಳಿ. ಇವಾಗ ನಾನು ಬಳಸುವ ಉದ್ದೇಶ ಬಂದುಬಿಟ್ಟು ಇದು ಮಿಶ್ರಣ ಪ್ರಯೋಜನವೆಂದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಹಸಿವು ಚೆನ್ನಾಗಾಗುತ್ತೆ. ನೀರು ಚೆನ್ನಾಗಿ ಮಲ ವಿಸರ್ಜನೆ ಕೂಡ ಚೆನ್ನಾಗಾಗುತ್ತದೆ ಮತ್ತು ಕುಂಬಳಕಾಯಿ ಕೂಡ ಎಫೆಕ್ಟಿವ್ ಆಗಿದೆ. ನಿಮಗೇನಾದರೂ ಬೇಕಾಗಿದ್ದಲ್ಲಿ ಹೆಲ್ತ್ ಅಂತ ಕಮೆಂಟ್ ಮಾಡಿ ಮರಿಗಳಿಗೆ ನಾನು ಕೂಡ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೂಗಲ್ ಕೂಡ ಸರ್ಚ್ ಮಾಡ್ಬೋದು. ನನ್ನ ಸ್ಲೈಡ್ಗಳನ್ನು ಫೋಟೋ ಸಮೇತ ತೆಗೆದುಕೊಂಡು ನೀವು ಕೂಡ ಇದ್ರ ಬಗ್ಗೆ ಪ್ರಯೋಜನವನ್ನು ಪಡ್ಕೋಬೋದು. ಉದ್ದೇಶ ಒಂದೇ, ಎಲ್ಲರೂ ನಾಟಿ ಫಾರ್ಮ್ ಮಾಡಿ ಚೆನ್ನಾಗಿ ಗ್ರೋತ್ ಮಾಡಿ ತಮ್ಮ ಆರೋಗ್ಯದ ಜೊತೆಗೆ ಅವುಗಳ ಆರೋಗ್ಯವನ್ನು ನೋಡಿಕೊಂಡು ಕಾಯಿಲೆಗಳಿಂದ ನಾವು ದೂರಿರೋಣ ಮತ್ತು ನಾವು ಬೆಳೆಸುತ್ತಿರುವಂಥ ಮರಿಗಳು ಕೂಡ ದೂರಿರಲಿ. ಥ್ಯಾಂಕ್ ಯು. ನಾ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಚೆನ್ನಾಗಿ ಬಳಸ್ಕೊಳ್ಳಿ. ಸ್ಲೈಡ್ ಮುಖಾಂತರ ಹೇಳಿರುವಂಥ ಮಾಹಿತಿ ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ಮುಂದೆ ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.